ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾವಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೇವೆ. ನಂದಾವರ ದೇವಸ್ಥಾನಕ್ಕೆ. ಇವತ್ತು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಫ್ರೆಂಡ್ಸ್, ನಮ್ಮದೆಲ್ಲ ದೇವರಿಗೆಲ್ಲ ದೀಪ ಎಲ್ಲ ಇಟ್ಟು ಈಗ ನಾವು ಕುರಲ್ ತರಲಿಕ್ಕೆ, ಇದು ಅಂದರೆ ತೆನೆ ತರಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ತೋರಿಸ್ತೇವೆ ನಿಮಗೆ ಅಲ್ಲಿ ಹೇಗೆಲ್ಲ ಉಂಟಂತ ನೋಡುವ. ನೋಡಿ, ನಾವೀಗ ನಮ್ಮದು ನಂದಾವರ ದೇವಸ್ಥಾನಕ್ಕೆ ಬಂದೆವು. ಆನೆಮಂಗಳೂರು ಹತ್ತಿರ ಇರುವ ನಂದಾವರ ದೇವಸ್ಥಾನಕ್ಕೆ ಬಂದಿದ್ದೆವು. ಅಲ್ಲಿ ನೋಡಿ ಎಷ್ಟು ರಶ್ ಉಂಟು ಅಂದರೆ ಎಲ್ಲರೂ ಇದು ತೆನೆಯನ್ನು ತಗೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಇವತ್ತು ಅದು ಚೌತಿಯಂದು ಇಲ್ಲಿ ವಿಶೇಷವಾಗಿ ಪೂಜೆ ಎಲ್ಲ ಇರ್ತದೆ. ಅಂದರೆ ನಂದಾವರ ದೇವಸ್ಥಾನ ಅಲ್ಲ, ಹಾಗಾಗಿ ಇಲ್ಲಿ ಚೌತಿಯಂದು ವಿಶೇಷವಾಗಿ ತುಂಬ ಸಂಭ್ರಮದಿಂದ ಪೂಜೆ ಎಲ್ಲ ಉಂಟು. ಹಾಗೆ ಇಲ್ಲಿ ತೆನೆ ಹಬ್ಬ ಸಹ ವಿಜೃಂಭಣೆಯಿಂದ ಆಗ್ತಾ ಇದೆ. ಈ ತೆನೆ ಹಬ್ಬಕ್ಕೆ ನೋಡಿ ಎಲ್ಲರೂ ತುಂಬ ಮಂದಿ ಬಂದಿದ್ದಾರೆ. ಅಂದರೆ ತುಂಬ ರಶ್ ಉಂಟು. ಆದರೂ ನೋಡಿ ಎಲ್ಲರೂ ನಾವು ಹೋಗುವಾಗ ಒಂದು 75-80% ತೆನೆಗೆ ಎಲ್ಲರಿಗೆ ತಗೊಂಡು ಹೋಗಿ ಆಗಿದೆ. ಅವ್ರು ತಗೊಂಡು ಹೋಗಿದ್ದಾರೆ. ನೋಡಿ, ನಾವು ಸಹ ಹೋದೆವು. ನಮಗೆ ಸಹ ಸಿಕ್ಕಿತು. ನನಗೆ ಮಗುವಿಗೆ ಮತ್ತು ಅವರ ಅಕ್ಕ ಬಂದಿದ್ದರು, ಅವರಿಗೆ ಸಹ ಸಿಕ್ಕಿದೆ. ನೋಡಿ, ನಾವೀಗ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ತುಂಬ ರಶ್. ನಮ್ಮ ನಂತರ ಸಹ ತುಂಬ ಮಂದಿ ಇದ್ದರು. ಮತ್ತು ತೆನೆ ಮುಗೀತಾ ಬಂತಂತ ಹೇಳ್ತಿದ್ರು. ಅಂದರೆ ಅಷ್ಟು ತೆನೆ ಬೇಕಿತ್ತು, ಅಷ್ಟು ಜನ ಇದ್ದರು. ತುಂಬ ಒಂದು ಖುಷಿ ಆಗ್ತದೆ. ಅಂದರೆ ಇಷ್ಟು ಒಂದು ನೋಡಿ, ನನ್ನ ಮಗ ಸಹ ಇದ್ದಾನೆ, ಅವನು ಸಹ ತಗೊಂಡು ಹೋಗ್ತಾ ಇದ್ದಾನೆ. ನೋಡಿ, ಇದಲ್ಲೇ ಇರುವ ಇದು ನಮ್ಮ ನೇತ್ರಾವತಿ ಸಮುದ್ರ. ನೋಡಿ ಹೇಗುಂಟು ನೋಡಿ. ನಿಮಗೆ ಎಷ್ಟು ನೀರುಂಟು ಅದರಲ್ಲಿ, ಫುಲ್ಲಾಗಿದೆ. ಮೊನ್ನೆಯಿಂದ ಮಳೆ ಬರ್ತಲೇ ಉಂಟು, ಈಗ ಫುಲ್ಲು ನೀರಾಗಿದೆ. ಈಗ ನಾವು ಸ್ವಲ್ಪ ಅಲ್ಲೆಲ್ಲ ವಿಸಿಟ್ ಮಾಡಿಕೊಂಡು ಈಗ ನಾವು ದೇವಸ್ಥಾನದ ಹೊರಗೆ ಹೋಗ್ತಾ ಇದ್ದೇವೆ. ಆದರೂ ತುಂಬ ರಶ್ ಉಂಟು, ಜನ ಬರ್ತಲೇ ಇದ್ದರು. अहो 45 ನಮ್ಮ ಅವನ್ ಪಾಯ್ದೆ ನೋಡಿ, ಈಗ ನಾವು ದೇವಸ್ಥಾನದಿಂದ ಹೊರಟೆವು. ನೋಡಿ, ಇದು ನಮಗೆ ತೆನೆ ಸಿಕ್ಕಿದ್ದು. ದೇವಸ್ಥಾನದಿಂದ ಹೊರಟೆವು, ಆದರೂ ರಶ್ ಉಂಟು. ಮತ್ತು ನಾವು ಅಲ್ಲೇ ನಾಗದೇವರ ದೇವಸ್ಥಾನ ಉಂಟು, ನಾಗದೇವರ ಗುಡಿ, ಅಲ್ಲಿಗೆ ಹೋಗಲಿಕ್ಕೆ ಅಂತ ಹೋದೆವು ನಾವು. ಹಾಗೆ ನೋಡಿ, ತುಂಬ ರಶ್ ಉಂಟು.
ಈಗ ಮನೆಗೆ ಬಂದು ನಾವು ರೀಚ್ ಆದೆವು. ನೋಡಿ, ಇದು ನಮಗೆ ಅಲ್ಲಿ ಸಿಕ್ಕಿದ ತೆನೆ ಕುರಲ್ ಅಂತ ಹೇಳ್ತಾರಲ್ಲ ಅದನ್ನು ಇನ್ನು ನಾವು ದೇವರ ಇದರಲ್ಲಿ ಇಟ್ಟು ಮತ್ತು ನಾವು ಸ್ವಲ್ಪ ದೇವರಿಗೆ ಕೈ ಮುಗಿದು ಇನ್ನು ಮತ್ತು ನಮ್ಮದು ಇದಕ್ಕೆಲ್ಲ ಕಟ್ಟಬೇಕು, ದೇವರ ಗುಡಿಗೆಲ್ಲ ಕಟ್ಟಲಿಕ್ಕೆ ಉಂಟು. ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಮನೆಯಲ್ಲಿದ್ದೇವೆ. ಈಗ ನಾನು ಮತ್ತು ನನ್ನ ಮಗ ಹೋಗಿ ಬಂದ ಇದು ಕುರಾಲ್ ಅದು ತಗೊಂಡು ಬಂದೆವು ಹೋಗಿ ನಾವು. ಎಂದು ತುಂಬ ಫುಲ್ ರಶ್ ಇತ್ತು. ಅಂದರೆ ನಮ್ಮದೆಲ್ಲ ನಮ್ಗೆ ಅಲ್ಲಿ ಸಿಗೋದು ಅಲ್ಲಿ ಮಾತ್ರ. ಈಗ ನಮ್ಮದೆಲ್ಲ ಈ ಈ ಗ್ರಾಮದಲ್ಲೆಲ್ಲರಿಗೂ ಸಿಗುವುದಲ್ಲಿ ಅದು ತುಂಬ ರಶ್ ಇತ್ತು. ಈಗ ಹೋಗಿ ತಗೊಂಡು ಬಂದೆ. ನಾವು 9 ಗಂಟೆಗೆ ಹೋಗಿದ್ದೇವೆ, ಈಗ 10 ಗಂಟೆ ಆಯಿತು. ಮತ್ತು ನಾವು ಸ್ವಲ್ಪ ಎಡೆಯಲ್ಲಿ ನೂರಿಕೊಂಡು ಹೋದದ್ದು, ಇಲ್ಲಾಂದರೆ ನಮಗೆ ಸಿಗ್ತಿರ್ಲಿಲ್ಲ ಅಷ್ಟು ಪಕ್ಕ. ಹಾಗೆ ಮತ್ತು ಇದಕ್ಕೆ ಇದು ತೆನೆ ತಗೊಳ್ಳಿಕ್ಕೆ ನಾವು ಕ್ಯೂ ಅಲ್ಲೇ ಹೋದ್ದು. ಮತ್ತು ದೇವಸ್ಥಾನದೊಳಗೆ ಸ್ವಲ್ಪ ಸೈಡಿಂದೆಲ್ಲ ಹೋದೆವು. ಮತ್ತು ನಮಗೆಲ್ಲ ಪ್ರಸಾದ ಎಲ್ಲ ಇದು ಸೇವೆ ಎಲ್ಲ ಮಾಡಿಸ್ಲಿಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಅದಕ್ಕೆ ಮತ್ತು ನಾವು ಸೀದಾ ಬಂದ್ವಿ, ಇಲ್ಲಿ ಬಂದು ಅಡುಗೆ ಎಲ್ಲ ಆಗಬೇಕಲ್ಲ ಅಂತ. ನೋಡಿ, ನನ್ನ ಮಗ ಸಹ ಹೋಗಿ ಬಂದಿದ್ದ. ನನಗೆ ನಿದ್ದೆಯಲ್ಲಿದ್ದ, ಅವನನ್ನು ಎಬ್ಬಿಸ್ಕೊಂಡು ಹೋದದ್ದು ನಿದ್ದೆಯಿಂದ. ಬಾ 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 ಅಂತ ತುಂಬ ಬರುವುದಿಲ್ಲ ಅಂತ ಹೇಳಿದ್ದ. ಮತ್ತೆ ಸಹ ನಾವು ನಿದ್ದೆಯಿಂದ ಎಬ್ಬಿಸಿಕೊಂಡು ಹೋದ್ದು. ನೋಡಿ, ಈಗ ನಿದ್ದೆ ಬರ್ತದೆ ನನಗೆ. ಈಗ ಎಂಥದ ಸ್ವಲ್ಪ ಬೆಚ್ಚದಲ್ಲಿದ್ದಾನೆ, ಅವನು ಕೋಪದಲ್ಲಿದ್ದಾನೆ, ಎಂತಂದ ಗೊತ್ತಾಗೋದಿಲ್ಲ, ಎಂಥದ ಬೇಕಾ ಅಂತ. ಫ್ರೆಂಡ್ಸ್, ನೋಡುವ ಮತ್ತೆಂತ ಆಗ್ತದೆ ಅಂತ ಗೊತ್ತಾಗ್ತಲ್ಲ, ತೋರಿಸ್ತೀನಿ. ನೋಡಿ, ಇದು ನಮ್ಮದು ಕಂದೂರಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ. ಅದಕ್ಕೆ ನಾವು ಅಲ್ಲಿಗೆ ಗಣಪತಿಯನ್ನು ನೋಡಿ ಬರುವ ಅಂತ ನಾವು ಹೋಗಿದ್ದೇವೆ. ನಮ್ಮದೇ ನಿಯರಲ್ಲಿ ಸ್ವಲ್ಪ. ಹಾಗೆ ನಾನು ನನ್ನ ಗಂಡನ ಮಗ ಹೊರಡಿದ್ದೇವೆ. ಹಾಗೆ ಇವರು ಬಾಗಿಲಾಗ್ತಾ ಇದ್ದಾರೆ. ಇವನು ನನ್ನಲ್ಲಿ ಕಾಮಿಡಿ ಮಾಡ್ತಾ ಇದ್ದಾನೆ. ಹಾಗೆ ಈಗ ನೋಡಿ, ನಾವೀಗ ಹೊರಟಿದ್ದೇವೆ. 9:30 ಆಗಿದೆ ರಾತ್ರಿ. ಫ್ರೆಂಡ್ಸ್, ನಾವೀಗ ಇಲ್ಲಿಗೆ ಬಂದು ರೀಚ್ ಆಗಿದ್ದೇವೆ. ನಾವು ನಾಟಕ ಅಂತ ಎನಿಸಿ ಬಂದದ್ದು. ನೋಡುವಾಗ ಅಲ್ಲಿ ಆದದ್ದು ಯಕ್ಷಗಾನ. ಮತ್ತು ನಾವು ಸ್ವಲ್ಪ ಹೊತ್ತಲ್ಲಿ ಇದ್ದು ಮತ್ತು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಬಂದೆವು. ಈಗ ನೋಡಿ, ಈಗ ಅಲ್ಲಿ ಯಕ್ಷಗಾನ ಆಗ್ತಾ ಉಂಟು. ಸ್ವಲ್ಪ ಬೋರ್ ಆಗ್ತಿತ್ತು, ಅಷ್ಟೊಂದು ಚೆಂದಾಗಿರಲಿಲ್ಲ. ಮತ್ತು ನಾಳೆ ನಾಟಕ ಅಂತ ಹೇಳಿದ್ರು, ಮತ್ತು ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮತ್ತೆ ಊಟ ಎಲ್ಲ ಮಾಡಿ ಆಯ್ತು. ಈಗ ನೋಡಿ, ನನ್ನ ಮಗನಿಗೆ ಸ್ವೀಟ್ ಕಾರ್ನ್ ಬೇಕಂತ ಹೇಳಿದ್ರು. ಈಗ ಅದಕ್ಕೆ ಸ್ವೀಟ್ ಕಾರ್ನಿಗೆ ಬಂದಿದ್ದೇನೆ. ನೋಡಿ, ಅದವನಿಗೆ ಎಲ್ಲಿಗೆ ಬಂದರೂ ಅದೆಲ್ಲ ತೆಗೆದುಕೊಡಲೇಬೇಕು. ಇದು ಸ್ವೀಟ್ ಕಾರ್ನ್ ಹೇಳಿದ, ಯಾವ ಫ್ಲೇವರ್ ಅಂತ ಗೊತ್ತಿಲ್ಲ, ಅವನೇ ಹೇಳಿದ್ದು. ಹಾಗೆ ಸ್ವೀಟ್ ಕಾರ್ನ ತೆಗೆದುಕೊಟ್ಟೆವು. ಊಟ ಎಲ್ಲ ಮಾಡಿ ಆಯಿತು. ಊಟ ಎಲ್ಲ ಚೆಂದ ಇತ್ತು, ಪಾಯಸ ಎಲ್ಲ ಇತ್ತು, ತುಂಬ ಸೂಪರಾಗಿತ್ತು ಊಟ ಎಲ್ಲ ಮಾಡಿ. ಈಗ ನಾವೊಂದು ಸ್ವೀಟ್ ಕಾರ್ನ್ ತಗೊಂಡು ಇನ್ನು ನಾವೀಗ ಮನೆಗೆ ಹೊರಡೋದು. ಫ್ರೆಂಡ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ನೆಕ್ಸ್ಟ್ ಹೊಸ ವ್ಲಾಗ್ನೊಂದಿಗೆ ಸಿಗೋಣ. ಬಾಯ್. ಮುಪ್ಪಾಗೆ ಮನ್ಪಡ ಗೂಗಲ್ ಪೇ